ಈ ದೇಶದಲ್ಲಿ ಕುದುರೆ ಮಾಂಸ ತಿಂತಾರೆ, ನಾನು ತಿನ್ನೋಣ ಅಂತ ಎತ್ತು ಬಾಯಿಗೆ ಇಟ್ಕೊಂಡ್ರೆ ಕುದುರೆ ಸೂಪ್ ಕುಡಿದ್ರೆ ಏನೇನೋ ಆಗುತ್ತಂತೆ. ಹಾಲು, ಸ್ವೀಟ್ಸ್ ಎಲ್ಲ ಕುದುರೆಯಿಂದ ಮಾಡಿರೋದೇ ತಿನ್ನೋದು, ಕುಡಿಯೋದು. ಇದು ಹಂದಿ ಮಾಂಸ, ಪಿಗ್ಗು ಅಲ್ಲ ಗುರು. ಮುಸ್ಲಿಂ ಅವ್ರು ಹಂದಿ ತಿಂತಾರೆ. ಮುಸ್ಲಿಂ ಪೀಪಲ್ ವಿಲ್ ಹಿಟ್ ಪಿಗ್. ಪಕ್ಕ ಸ್ಕ್ಯಾಮ್ ಇದು. 200 ಟೆಂಗೆ ಹೊಗೆ ಹಾಕ್ಸ್ಕೊಂತು 200 ಟೆಂಗೆ. ಆದ್ರೆ ಇಲ್ಲಿ ನಾವು ಟೂರಿಸ್ಟ್ ಅನ್ಬಿಟ್ಟು ನಮಗೆ ಜಾಸ್ತಿ ಹೇಳ್ತಾರೆ ರೇಟು, ನಾವು ಬಾರ್ಗೇನ್ ಮಾಡ್ಲೇಬೇಕು. ಇಷ್ಟು ಜನ ಒಂದೇ ಕಡೆ ನೋಡ್ತಾ ಇರೋದು ನಾನು ಇಲ್ಲೇ. ಇವ್ರು ಬಂದು ಕನ್ನಡದವ್ರು ಗುರು. ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಚೂರ್ ಎಕ್ಸ್ಪೆನ್ಸಿವ್ ಇದೆ. ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಇಲ್ಲಿ ನಮಸ್ಕಾರ ಎಲ್ರಿಗೂ. ನನಗೆ ಗೊತ್ತು ನೀವು ನನ್ನ ಚೆನ್ನಾಗಿ ಬೈಕ್ ಹೋಗ್ತಿರ್ತೀರಾ ಅಂತ. ಏನಕ್ಕಂದ್ರೆ ವಿಡಿಯೋ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಲ್ಲ, ಅದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೆ ಗುರು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀಯ ಅಂತ ಕೇಳ್ತಾನೆ ಇದ್ರು. ಏನಿಲ್ಲ, ಮಾಡಕ್ ಬೇಜಾನ್ ಕೆಲಸ ಆಯ್ತು, ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು. ಈಗ ಮಧ್ಯದಲ್ಲಿ ಬಂದು ಏನಕ್ಕೆ ತಲೆ ತಿಂತಿದ್ಯಾ ಅಂತ ಅನ್ಕೋಬೇಡ್ರಿ. ಏನಿಲ್ಲ, ಮ್ಯಾಟ್ರು ಆಲ್ ಇನ್ ಒನ್ ಜೈ ಅಂತ ಯೂಟ್ಯೂಬ್ ಚಾನಲ್ ಇತ್ತು ಮುಂಚೆ ನೇಮು. ಇವಾಗ ನೇಮ್ ನ ಚೇಂಜ್ ಮಾಡಿದೀನಿ, ಮಿಸ್ಟರ್ ಜಾಲಿ ಜೈ ಅಂತ. ಏನೇನೋ ಅನ್ಕೋಬೇಡ್ರಿ, ಯಾವ್ದು ಗುರು ಇದು ಹೊಸ ಚಾನಲ್ ಅಂತ. ನನ್ನ ಚಾನಲ್ ಇದು, ಅಂದ್ರೆ ನೇಮ್ ಮಾತ್ರ ಚೇಂಜ್ ಮಾಡಿದೀನಿ ಅಷ್ಟೇ. ಹೇಗಿದೆ ಯೂಟ್ಯೂಬ್ ಚಾನಲ್ ಹೊಸ ನೇಮ್ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಜಾಸ್ತಿ ವೇಟ್ ಮಾಡೋದ್ ಬೇಡ, ಫಾರಿನ್ ಹೋಗೋಣ. ವಿಡಿಯೋ ಬೋರ್ ಹೊಡೆದ್ರೆ ಕಮೆಂಟ್ ಮಾಡಿ. ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಪ್ಯಾನ್ಸರ್ ಎಲ್ಲ ಇತ್ತು ಗುರು ಹಿಂದೆ ಕಡೆ. ಒಳಗಡೆ ಎಂಟ್ರಿ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಫೋಟೋಸ್ ಎಲ್ಲ ತಗೋತಾ ಇದಾರೆ. ಅವು ಅಣ್ಣ ಎಂಟ್ರಿ ಕೊಡೋಣ, ಏನಂತಾರೆ ಏನು ಅಂತ ಗೊತ್ತಿಲ್ಲ. GTA Vice City ಗೇಮ್ ಅಲ್ಲಿ ನೋಡ್ತಿದ್ದೆ ನಾನು ಪ್ಯಾನ್ಸರ್ನ, ಬಟ್ ಡೈರೆಕ್ಟ್ ಆಗಿ ರಿಯಲ್ ಆಗಿ ಇವಾಗಲೇ ನೋಡ್ತಾ ಇರೋದು ನಾನು. ಇದ್ರ ಒಳಗಡೆ ಏನಿದೆ ಅಂತ ಗೂಗಲ್ ಟ್ರಾನ್ಸ್ಲೇಟರ್ ಇವ್ರನ್ನ ಕೇಳಿದೆ. ಒಳಗಡೆ ಒಂದು ಚರ್ಚ್ ಇದೆ, ಸಾಕಾಗಿದೆ, ಹೋಗಿ ನೋಡು ಅಂತಂದ್ರು. ನೋಡಿ, ಕಜಕಿಸ್ತಾನ್ ಬೀದಿ ನಾಯಿಗಳು. ಎಲ್ಲಿ ನೋಡ್ರು ಸ್ನೋ 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 ಸ್ನೋ. ಆದ್ರೆ ಇಲ್ಲಿ ಮಾತ್ರ ಬೆಂಕಿ ಉರಿತಿದೆ ಮಧ್ಯದಲ್ಲಿ. ಇಡೀ ಜಗತ್ತಲ್ಲಿ ಅತಿ ದೊಡ್ಡದಾದಂತ ವುಡನ್ ಚರ್ಚ್ ಬೇರೆ ಕಡೆ ಇದೆ, ಮೊದಲನೇದು. ಎರಡನೇದು ಬಂದು ಇದೆ. ಕಂಪ್ಲೀಟ್ ಆಗಿ ಹುಡ್ಡಲೆ ಮಾಡಿದರೆ, ಒಂದೇ ಒಂದು ಮೊಳೆನು ಯೂಸ್ ಮಾಡ್ತಾನೆ. ಕಜಕಿಸ್ತಾನ್ ಬಂದು 9th ಲಾರ್ಜೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಅಂದ್ರೆ ತುಂಬಾ ದೊಡ್ಡ ದೇಶ. ಆದ್ರೆ ಇಲ್ಲಿರೋ ಜನಸಂಖ್ಯೆ ಎಷ್ಟು ಗೊತ್ತಾ? ಬರೀ 2 ಕೋಟಿ ಗುರು. 2 ಕೋಟಿ ಹೆಚ್ಚು ಕಮ್ಮಿ ಇರ್ತಾರೆ ಅಷ್ಟೇ. ಇದೆಲ್ಲ ಒಂದು ಟೂರಿಸ್ಟ್ ಪ್ಲೇಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಫೋಟೋಸ್ ತೆಗಿತಾ ಇರ್ತಾರೆ, ಟಕ್ 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 ಅಂತ. ಆಮೇಲೆ ಬಂದು ನಮಗೆ ತೋರಿಸ್ತಾರೆ, ನಮಗೆ ಗೊತ್ತಿಲ್ಲದಂಗೆ ಫೋಟೋ ತೆಗಿತಾರೆ. ನೋಡಿ, ಐ ವಿಲ್ ಕಮ್ ಬ್ಯಾಕ್ ಬ್ರೋ. ಈ ತರ ಫೋಟೋಸ್ ತೆಗ್ಬಿಟ್ಟು ಕಾಸು ಕೇಳ್ತಾರೆ. ಮಾಮೂಲಿ ಗೊತ್ತಲ್ಲ, ಇದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ದುಡಿತಾ ಇದಾರೆ ಅಷ್ಟೇ. ಇದೇ ಎಂಟ್ರೆನ್ಸ್. ಟೈಮಿಂಗ್ಸ್ ಹಾಕೋರು ಗುರು ಇಲ್ಲಿ. ಓ, ಇದು ಇಂಗ್ಲೀಷ್ ಅಲ್ಲಿ ಐತೆ ಗುರು. ಓಪನ್ ಮಾಡ್ಕೊಂಡ್ ಬರ್ತಾ ಇದಾರೆ. ಹೋಗೋಣ ಒಳಗಡೆಗೆ. ಡ್ರೆಸ್ ಕೋಡ್ ಎಲ್ಲ ಇದೆಯಂತೆ. ಮೊಬೈಲ್ ಫೋನು ಎಲ್ಲ ಅಲೋ ಇಲ್ಲ ಒಳಗಡೆ. ವಿಡಿಯೋ ಮಾಡಂಗಿಲ್ಲ ಅಂತಾನೆ ಕ್ಯಾಮ್ರಾ ಆಫ್ ಮಾಡಿದೆ. ಇಲ್ಲಿ ನೋಡಿದ್ರೆ ಫೋಟೋಸ್ ವಿಡಿಯೋಸ್ ತಗೋತಾ ಇದ್ರು. ನನಗೂ ಧೈರ್ಯ ಬಂತು. ನಾನಂತೂ ಈ ಚರ್ಚ್ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟೆ. ನಿಜವಾಗ್ಲೂ ಇದೆಲ್ಲ ಉಡ್ಡಲೆ ಮಾಡಿದಾರ ಅಂತ. ಏನಕ್ಕಂದ್ರೆ ಆ ರೇಂಜ್ ಸಖತ್ತಾಗಿದೆ. ಆಮೇಲೆ ಕುತ್ಕೊಳ್ಳೋ ಚೇರ್ ಇಂದ ಹಿಡಿದು ಗೋಡೆ, ಸ್ವಿಚ್ ಬಾಕ್ಸ್ ಅದನ್ನು ಎಲ್ಲ ಟೆಸ್ಟ್ ಮಾಡಿದೆ. ಸ್ವಿಚ್ ಬಾಕ್ಸ್ ಒಂದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಉಡ್ಡಲೆ ಮಾಡಿದ್ದಾರೆ. ಇದು ಕ್ಯಾಂಡಲ್ ಅಂಟಿಸೋ ಜಾಗ. ಇದನ್ನ ಮಾತ್ರ ಕಾಪರ್ ಅಲ್ಲಿ ಮಾಡಿದ್ದಾರೆ. ಇಲ್ಲೂ ಉಂಡಿನೂ ಇದೆ, QR ಕೋಡ್ ಇದೆ. ನನ್ಗನ್ಸೋ ಪ್ರಕಾರ ಇದು ಎಲ್ಲಾ ದೇಶದಲ್ಲೂ ಕಾಮನ್ ಅನ್ಸುತ್ತೆ. ಮತ್ ಇನ್ನೊಂದು, ಈ ಚರ್ಚ್ ಏನಕ್ಕೆ ಪವರ್ಫುಲ್ ಅಂದ್ರೆ ಕಜಕಿಸ್ತಾನ್ ಅಲ್ಲಿ ದೊಡ್ಡದಾಗೆ ಭೂಕಂಪ ಆಗಿತ್ತು. ಬಿಲ್ಡಿಂಗ್ ಇಂದ ಹಿಡಿದು ಎಲ್ಲ ಊಸ್ಟ್ ಆಗಿತ್ತು. ಆದ್ರೆ ಈ ಜಾಗ ಮಾತ್ರ ಏನೂ ಆಗ್ದಂಗೆ ಸ್ಟ್ರಾಂಗ್ ಆಗಿತ್ತಂತೆ. ಇನ್ನು ಈ ದೇಶದಲ್ಲಿ ಕ್ಯಾಲೆಂಡರ್ ಸ್ಪೆಷಾಲಿಟಿ ಏನು ಅಂದ್ರೆ, ನಾವು ನೀವು ಯೂಸ್ ಮಾಡೋ ತರ ಕ್ಯಾಲೆಂಡರ್ ಯೂಸ್ ಮಾಡ್ತಾರೆ. ಜೊತೆಗೆ ಇವ್ರದೇ ಟ್ರೆಡಿಷನಲ್ ಕಜಾಕ್ ಜನ ಮಾತ್ರ ಯೂಸ್ ಮಾಡೋ ಕ್ಯಾಲೆಂಡರ್ ಇದೆ. ಒಂದೊಂದು ವರ್ಷಕ್ಕೆ ಒಂದೊಂದು ಪ್ರಾಣಿಗಳ ಹೆಸರಿಂದ ಕರೀತಾರೆ. ಟೋಟಲ್ 12 ಪ್ರಾಣಿಗಳಿದೆ ಇಲ್ಲಿ. ಹಸು, ಟೈಗರ್, ಕುರಿ, ಡ್ರ್ಯಾಗನ್, ಹಾವು, ಕುದುರೆ, ಹಾಡು, ಕೋತಿ, ಕೋಳಿ, ನಾಯಿ, ಹಂದಿ, ಇದೆಲ್ಲ ಆರ್ಡರ್ ವೈಸ್ ಅಲ್ಲಿ 12 ವರ್ಷಕ್ಕೆ ಒಂದೊಂದು ಪ್ರಾಣಿಗಳನ್ನ ಒಂದೊಂದು ವರ್ಷಕ್ಕೆ ಹೆಸರಿಟ್ಟು ಕರೀತಾರೆ. ಈಗ 2026 ಅಲ್ವಾ, ಅದಕ್ಕೆ ಕುದುರೆ ಇಯರ್ ಅಂತ ಕರೀತಾರೆ. ಅಂದ್ರೆ ಕುದುರೆ ವರ್ಷ ಅಂತ ಕರೀತಾರೆ. ಪ್ಯೂರ್ ಹುಡ್ಡಲ್ಲೇ ಮಾಡಿರೋದು. ನಾನು ಟೆಸ್ಟ್ ಕೂಡ ಮಾಡಿದೆ, ಎಲ್ಲ ಮುಟ್ಪುಟ್ನೆಲ್ಲ ನೋಡಿದೆ. ಬಟ್ ಸಕ್ಕದಾಗೈತೆ. ನನಗಂತೂ ಪಾಸಿಟಿವ್ ವೈಬ್ಸ್ ಅಂತೂ ಬಂತು ಗುರು. ಸೀರಿಯಸ್ಲಿ ನನಗೆ ಇವರೇ ವಿಡಿಯೋ ಮಾಡ್ಕೊಟ್ಟಾರೆ ಇವಾಗ. ನಮಸ್ತೆ. ಇದೊಂದು ಹೇಳಿ ನಾನು ಹೇಳ್ಕೊಟ್ಟಿದ್ದೀನಿ ಇವ್ರಿಗೆ. ಇನ್ ಕಜಕ್ ಹೌ ಟು ಸೇ ನಮಸ್ತೆ? In Kazakh we say salam. ಸಲೇಂ. Yeah. ರೆಹಮತ್, ಥ್ಯಾಂಕ್ ಯು. Rahmet. ರಹ್ಮತ್. Yeah, ರಹ್ಮತ್. yeah. ನಾನು ಮರ್ತೋಗ್ಬಿಟ್ಟಿದ್ದೀನಿ. ರೆಹಮತ್ ಅಂತ ಇದೆ ನೋಡಿ. ರಹ್ಮತ್. You like horse meat? Yeah, it's our traditional food. Oh, I will try horse meat. Yeah. You can get any cafe, any restaurant. In Green Bazaar. Yeah, you can also. ಗುರು, ಇವಾಗ ನಾನು ಕುದುರೆ ಮಾಂಸನ ಟ್ರೈ ಮಾಡೋಣ ಅಂತ ಇದೀನಿ. ಅದು ಬಂದು ಪೊಲೀಸ್ ಅವ್ರು ಇರೋಂತ ಜಾಗ. ಏನೇ ಪ್ರಾಬ್ಲಮ್ ಆಯ್ತು ಅಂದ್ರು ಅಲ್ಲಿ ಹೋದ್ರೆ ಸಾಕು ಗುರು. ಇದ್ರ ಒಳಗಡೆ ಕಜಾಕ್ ಅವರ ಟ್ರೆಡಿಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇರುತ್ತೆ ಗುರು. ಇದೊಂದು ಮ್ಯೂಸಿಯಂ. ಒಳಗಡೆ ಹೋಗಿ ನೋಡ್ತೀವಿ ಅಂದ್ರೆ ಎಂಟ್ರಿ ಫೀಸ್ ಇರುತ್ತೆ, ಪೇ ಮಾಡ್ಬಿಟ್ಟು ಹೋಗ್ಬೇಕಾಯ್ತದೆ. ಇದು ಬಂದು ಎಲೆಕ್ಟ್ರಿಕ್ ಬಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬಸ್ಗೆ ಈ ಬಸ್ಗೆ ಕಂಪೇರ್ ಮಾಡಿದ್ರೆ ಟಿಕೆಟ್ ಅದು ಕಮ್ಮಿ ಇರುತ್ತೆ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ಆಂಬುಲೆನ್ಸ್ ಹೋಗ್ತಿದೆ 103 ಅದ್ರ ನಂಬರು. ಇದು ಬಂದು ಜೀಬ್ರಾ ಕ್ರಾಸ್. ಅಲ್ಲಿ ರೆಡ್ ಸಿಗ್ನಲ್ ಇಲ್ಲ, ಗ್ರೀನ್ ಸಿಗ್ನಲ್ ಇಲ್ಲ, ಬಟ್ ಆದ್ರೂ ಕೂಡ ನಿಲ್ಲಿಸ್ತಾರೆ ಇಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಂದ್ರೆ. ಓಕೆ, ಅವ್ರು ಹೋಗಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಇವ್ರು ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಬಿಡೋರೆ. ನಾವು ಹಂಗೆ ಹೋಗ್ಬೋದು. ಇಲ್ಲಿ ತುಂಬ ಡಿಸಿಪ್ಲಿನ್ ಮತ್ತು ರೂಲ್ಸ್ನ ಫಾಲೋ ಮಾಡೇ ಮಾಡ್ತಾರೆ. ಕಿಯಾ ಕಾರು, ಸ್ಕೋಡಾ, ಹೋಂಡಾ, ಇದು ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ, ಹುಂಡೈ, ಎಲ್ಲ ಬ್ರ್ಯಾಂಡ್ಗಳು ಕಾರು ಇಲ್ಲಿ ಇವೆ ಗುರು. ಇದನ್ನೇ ಓಡಿಸೋದು ಇಲ್ಲಿ. ಕಾರ್ನ ಚಾರ್ಜ್ ಹಾಕೊಳ್ಳೋಕೆ ಈ ಥರ ಸ್ಟೇಷನ್ಸ್ ಇರ್ತವೆ. ಈ ಥರ ತುಂಬ ಫೆಸಿಲಿಟೀಸ್ ಅಂತೂ ಇಲ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ. It's a space where you can eat peshmerma. Floor. Second you could floor. ask someone and you could taste it
ಓಕೆ ಗುರು, ಕುದುರೆ ಮಾಂಸನ ಕೇಳಿದೆ. ಇವ್ರು ಕುದುರೆ ಮಾಂಸ ತುಂಬಾ ಅಂದ್ರೆ ತುಂಬಾ ತಿಂತಾರೆ. ಸೊ ನಾನು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದೀನಿ. ಕೇಳಿದೆ ಎಲ್ಲಿ ಚೆನ್ನಾಗಿರುತ್ತೆ ಏನು ಅಂತ. ಅವ್ರು ಹೇಳಿದ್ರು ಕೋಕ್ ಬಜಾರ್. ಕೋಕ್ ಬಜಾರ್ ಅಂತ ಹೇಳಿದ್ರು. ಅದು ಬಂದು ಗ್ರೀನ್ ಬಜಾರು, ಇಂಗ್ಲಿಷಲ್ಲಿ ಗ್ರೀನ್ ಬಜಾರು, ಇವ್ರ ಕಜಾಕ್ ಲ್ಯಾಂಗ್ವೇಜ್ ಅಲ್ಲಿ ಕೋಕ್ ಬಜಾರು. ಇಟ್ಸ್ ಅ ಫಾರ್ಮರ್ ಮಾರ್ಕೆಟ್. ಓಕೆ, ಕಾರ್ ಬರ್ತಿದೆ, ಸ್ವಲ್ಪ ಸೈಡಿಗೆ ಬಾಪ ಅಂತ ಹೇಳಿದ್ರು. ನೈಸ್ ಟು ಮೀಟ್ ಯು. ತುಂಬಾ ಜನ ಫ್ರೆಂಡ್ಲಿ ಇದಾರೆ. ಒಂದ್ ಕಡೆ ಬ್ಯಾಡು ಇದೆ, ಇನ್ನೊಂದ್ ಕಡೆ ಗುಡ್ಡು ಇದೆ. ಅದು ಎಲ್ಲ ಕಡೆ ಇದ್ದಿದ್ದೇ. ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ, ಅಲ್ಲಿ ನೋಡ್ಬೋದು ನೀವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಶೀಟ್ ಹಾಕಿದ್ದಾರೆ ನೋಡಿ, ಸೈಡ್ ಅಲ್ಲೆಲ್ಲ. ಇಷ್ಟು ದೊಡ್ಡದು ಗೊತ್ತಾ ಶೀಟು. ಈ ಜನ ಓಡಾಡ್ತಾ ಇದಾರಲ್ಲ ಅವ್ರನ್ನ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದೊಡ್ಡದು ಅಂತ. ವಾವ್, ನಾಯಿ ಅಂದ್ರೆ ಭಯ ನನಗೆ. ಕಜಾಕ್ ನಾಯಿ ಏನು ಮಾಡಲ್ಲ ಅನ್ಸುತ್ತೆ. ಚಳಿ ಆಗಲ್ವಾ ಅದಕ್ಕೆ? ಈ ದೇಶದಲ್ಲಿ 4 ದಿನ ಇದ್ದೆ, ಆದ್ರೆ ಒಂದು ಕಡೆನೂ ಕೂಡ ಫುಟ್ಪಾತ್ ಅಲ್ಲಿ ಏನಂದ್ರೆ ಏನು ಮಾರ್ತಿರ್ಲಿಲ್ಲ. ಆದ್ರೆ ಈ ಗ್ರೀನ್ ಬಜಾರ್ ಇದೆಯಲ್ಲ, ಈ ಗ್ರೀನ್ ಬಜಾರ್ ಔಟ್ ಸೈಡ್ ಇದೆಲ್ಲ ಫುಟ್ಪಾತ್ ಮೇಲೆ ಮಾರ್ತಾ ಇದ್ದಾರೆ. ಕ್ರಿಸ್ಮಸ್ ಬೇರೆ ಹತ್ರ ಬಂತಲ್ಲ, ಐಟಮ್ಸ್ ನೆಲ್ಲ ಆಚೆಗಡೆ ಇಟ್ಬಿಟ್ಟು ಮಾರ್ತಾ ಇದ್ದಾರೆ. ಇಷ್ಟು ಜನ ಒಂದೇ ಕಡೆ ನೋಡ್ತಾ ಇರೋದು ನಾನು ಇದೇ ಜಾಗದಲ್ಲಿ. ಕೊತ್ತಂಬರಿ ಸೊಪ್ಪು 2 ಕಟ್ಟೆಗೆ 200 ರೂಪಾಯಿ ಗುರು, 200 ರುಪೀಸ್. ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂದ್ರೆ ಕೊಡಲ್ಲ. 100 ರೂಪಾಯಿ 200 ರೂಪಾಯಿ ಈ ತರನೇ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್. ದಾಳಿಂಬೆ ಜ್ಯೂಸು, ಆರೆಂಜ್ ಜ್ಯೂಸು ಎಲ್ಲ ಮುಡ್ಗೋರೆ ಇಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಇದೊಂದು ಕುಡಿಯೋಣ. ವಿಡಿಯೋ ವಾಟರ್ ಬಾಟ್ಲಿಗೆ ಹಾಕೊಡ್ತಾ ಇದಾರೆ. ನಾವು ಯಾವ್ದಾದ್ರು ಕೆಮಿಕಲ್ ಜ್ಯೂಸ್ ಕುಡಿಯೋದಕ್ಕಿಂತ ಈ ತರ ಫ್ರೆಶ್ ಜ್ಯೂಸ್ ಕುಡಿದ್ರೆ ಬೆಟರ್. ಆಕ್ಚುಲಿ ಇದು ತುಂಬಾ ಕಾಸ್ಟ್ಲಿ ಗುರು. ಬರೀ ಎಷ್ಟು ಗೊತ್ತಾ? ಹೇಳ್ತೀನಿ ರೀ ನಿಮ್ಗೆ ಎಷ್ಟು ಅಂತ. ಇದು 5000 ಕೊಡ್ತಾ ಇದ್ದೀನಿ. ಇವ್ರು ನನಗೆ ಇವಾಗ ಎಷ್ಟು ಕೊಡ್ತಾರೆ ಗೊತ್ತಾ ಚೇಂಜು? 3000 3000 ಕೊಡ್ತವ್ರೆ. 2000 ಟೆಂಗೆ ಗುರು. ನಮ್ಮ ಇಂಡಿಯನ್ ಕರೆನ್ಸಿಲಿ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ. 2000 ಟೆಂಗೆ ಒಂದು ಜ್ಯೂಸು. ತುಂಬಾ ಕಾಸ್ಟ್ಲಿ ಅಲ್ಲ? ಏನಂದ್ರೆ ಏನು ಮಿಕ್ಸ್ ಮಾಡಿಲ್ಲ, ಡೈರೆಕ್ಟ್ ಕೊಟ್ಟವ್ರೆ. ಇದು ಬಂದು ದನದ ಮಾಂಸ. ಫುಲ್ಲು ಈ ಕಡೆ ಎಲ್ಲ ಏನೇನ್ ಮಾಡ್ತಾ ಇದಾರೆ ಇದೆಲ್ಲಾನು ಕೂಡ ದನದ ಮಾಂಸ. ಇದು ಬಂದು ಕುರಿ ಮಾಂಸ, ಫುಲ್ಲು ಕುರಿ ಮಾಂಸ ಮಾಡ್ತಾ ಇದಾರೆ. ಇದು ಬಂದು ಕುದುರೆ ಮಾಂಸ. ನೋಡಿ ಹೆಂಗೈತೆ ಕುದುರೆ ಮಾಂಸನ. ಏನ್ ಗುರು ಹಿಂಗೆಲ್ಲ ಕೈಯಲ್ಲಿ ಇಟ್ಕೊಂಡು, ಯಪ್ಪ ಐ ಆಮ್ ಫ್ರಮ್ ಇಂಡಿಯಾ. 1 kg ಕುದುರೆ ಮಾಂಸ 6500 ಟೆಂಗೆ. ನಮ್ಮ ಇಂಡಿಯನ್ ಕರೆನ್ಸಿಲಿ 1125 ರೂಪಾಯಿ. ಆದ್ರೆ ಇಲ್ಲಿನ ಜನ ದಿನ ತಿಂತಾರೆ ಗುರು ಕುದುರೆ ಮಾಂಸನ. ಇಲ್ಲಿ ಹಂದಿ ಮಾಂಸನೂ ಇದೆ. ಅಲ್ಲ ಗುರು, ಮುಸ್ಲಿಂ ಅವ್ರು ಹಂದಿ ತಿಂತಾರ. ನಮಸ್ತೆ. ಪೋರ್ಕ್. ಮುಸ್ಲಿಂ ಪೀಪಲ್ ವಿಲ್ ಈಟ್ ಪಿಗ್. I don't know. ಯು ಡೋಂಟ್ ನೋ? ಓಕೆ, ಅವ್ರಿಗೆ ಗೊತ್ತಿಲ್ವಂತೆ, ನನ್ನನ್ನು ಕೇಳಬೇಡ ಅಂತ ಹೇಳಿದ್ರು. ಮತ್ತೆ ಮಸಾಲಾ ಐಟಮ್ಸ್ ಸಿಕ್ಕಾಬಡೆ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ, ಹೈ ಕ್ವಾಲಿಟಿ ಡ್ರೈ ಫ್ರೂಟ್ಸ್. ಇದು ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂತಾರೆ ಇವರು. ಗೈಸ್, ಕುದುರೆ ಮಾಂಸನ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಇದೆ ಅಂತೆ ಹೋಟೆಲ್. ಕಜಾಕಿಸ್ತಾನಲ್ಲಿ ನಂಬರ್ 1 ಟ್ರೆಡಿಷನಲ್ ಫುಡ್ ಅಂದ್ರೆ ಇದೆ ಅಂತೆ. ಇವ್ರು ಹೇಳಿದ್ದು, ಮೇಡಮ್ ಅವ್ರು ಹೇಳಿದ್ರು. Do you see this is ನೂಡಲ್ಸ್ Kazakh noodles. ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ, ಹಾರ್ಸ್ ಸೂಪ್. Horse soup from horse meat. ಹಾರ್ಸ್ ಮೀಟ್. ಕುದುರೆ ಮಾಂಸನ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕುದುರೆ ಮಾಂಸ ನನಗಂತೂ ಫುಲ್ಲು ಶಾಕ್ ಆಗ್ತೈತೆ ಇದನ್ನೆಲ್ಲ ನೋಡಿ. ಆದರೆ ಒಂದೇ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಕ್ಕಂದ್ರೆ ಇದು ಟ್ರೆಡಿಷನಲ್ ಫುಡ್ ಅಂತೆ, ನಂಬರ್ 1 ಟ್ರೆಡಿಷನಲ್ ಫುಡ್ ಅಂತೆ. ಅದಕ್ಕೆ ಟ್ರೈ ಮಾಡೋಣ ಅಂತ. ರೆಡಿಯಾಗಿದೆ ಕುದುರೆ ಮಾಂಸ. ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ನನಗೆ. ಕುದುರೆ ಮಾಂಸ ತಿಂತಾ ಇದ್ದೀನಿ. ಅಪ್ಪ, ಕುದುರೆ ಸೂಪ್ ಅಂತೆ. ಥರ ಆಯಿಲ್ ತರ ಇದೆ. ಥರ ಟೇಸ್ಟ್ ಮಾಡೋಣ. ಒಂಥರ ಹಂಟೆಂಡ್ ತರ ಇದೆ. ಜೊತೆಗೆ ತುಂಬಾ ಉಪ್ಪು ಪೊಡಿತೈತೆ. ಈ ಮಾಂಸ ತುಂಬಾ ಗಟ್ಟಿ ಇದೆ ಗುರು. ಈ ಜನ ಹೆಂಗ್ ತಿಂತಾರೋ ಏನೋ ಗೊತ್ತಿಲ್ಲ, ನನಗಂತೂ ವಾಂತಿ ಬರೋ ತರ ಆಗ್ತೈತೆ ಗುರು. ಇಲ್ಲಿ ನಾನೇ ಅಂತಲ್ಲ, ಎಷ್ಟೊಂದು ಜನ ತಿಂತಾ ಇದ್ದಾರೆ ನೋಡಿ. ಕಜಕಿಸ್ತಾನಕ್ಕೆ ಬಂದ್ರೆ ಕುದುರೆ ಮಾಂಸ ತಿನ್ಬೇಕು ಅಂತ ಇರೋರು ಯಾರಿದ್ದೀರಾ, ಅವ್ರು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಬೇರೆ ದೇಶಕ್ಕೆ ಹೋಗ್ಬಿಟ್ಟು ತಿಂತೀನಿ ಅಂದ್ರೆ ಕುದುರೆ ಮಾಂಸ ಸಿಗಲ್ಲ ನಿಮಗೆ, ತುಂಬಾ ರೇರು ಸಿಗೋದು. ಬಟ್ ಈ ದೇಶದಲ್ಲಿ ತುಂಬಾ ಜನ ತಿಂತಾರಲ್ಲ, ಸೊ ಅದಕ್ಕೆ ಇದು ಕಾಮನ್ ಟ್ರೆಡಿಷನಲ್ ಫುಡ್ ಇದು. ಆಗಿಲ್ಲ ಗುರು ತಿನ್ನಕ್ಕೆ, ಅದಕ್ಕೆ ಇಲ್ಲೇ ಬಿಟ್ಟಿದ್ದೀನಿ. ಯಪ್ಪ,
ಅದು ಹೆಂಗ್ ತಿಂತಾರೋ ಏನೋ ಗೊತ್ತಿಲ್ಲ, ಒಂಥರ ನನಗೆ ಮೊಕ್ಕೊಡ್ದಂಗೆ ಅನ್ಸ್ಬಿಡ್ತು. ಅದಕ್ಕೆ ಅಲ್ಲಿಗೆ ಬಿಟ್ಟೆ. ಇವಾಗ ಬಿಲ್ ಹೇಳಿದ್ದೀನಿ, ಬಿಲ್ ಬರುತ್ತೆ. ಕುದುರೆ ಮಾಂಸ ಪ್ರೈಸು 4800 ಟೆಂಗೆ ಪ್ಲಸ್ ವಾಟರ್ ಬಾಟ್ಲ್ 480 ಟೆಂಗೆ ಕೊಡ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಕೊಡೋಣ, ರೈಟ್ ಹ್ಯಾಂಡಲ್ಲಿ ಚೇಂಜ್ ಕೊಡ್ತಾರೆ ಇವಾಗ. ನಮ್ಮ ಇಂಡಿಯನ್ ಕರೆನ್ಸಿಲಿ ಟೋಟಲು 914 ರೂಪಾಯಿ. ಬಾಯ್ ಬಾಯ್ ಬಾಯ್. ಇಲ್ಲಿರೋ ಜನ ಅದು ಹೆಂಗ್ ತಿಂತಾರೋ ಏನೋ ಗೊತ್ತಿಲ್ಲ, ನನಗಂತೂ ಒಂಥರ ಅನ್ಸ್ಬಿಡ್ತು. ತಿಂದಿದೆ ಒಂದೇ ಒಂದು ಪೀಸು, ಆಮೇಲೆ ಹಂಗೆ ಒಂಥರ ವಾಂತಿ ಬರೋ ತರ ಆಗ್ಬಿಡ್ತು ನನಗೆ. ಅದಕ್ಕೆ ತಿನ್ನಕ್ಕಾಗ್ಲಿಲ್ಲ, ಬಿಟ್ಬಿಟ್ಟೆ. ಇದು ಒಂದು ಗ್ರೀನ್ ಬಜಾರ್ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಗ್ರೀನ್ ಕಲರ್ ಜಾಕೆಟ್ ಹಾಕೊಂಡಿದ್ದಾರೆ ನೋಡಿ. ಇವರೆಲ್ಲ ವರ್ಕರ್ಸ್ ಅಂತ ಈಸಿಯಾಗಿ ಗೊತ್ತಾಗ್ಲಿ ಅನ್ಬಿಟ್ಟು ಗ್ರೀನ್ ಕಲರ್ ಜಾಕೆಟ್ ಹಾಕೊಂಡಿದ್ದಾರೆ. ಕೇರ್ ಮಾರ್ಕೆಟ್ ಹೆಂಗಿರುತ್ತೆ ಸೇಮ್ ಅದೇ ತರನೇ ಇದೆ, ಆದ್ರೆ ಇಲ್ಲಿ ತುಂಬಾ ಕ್ಲೀನ್ ಆಗಿದೆ. ಇಲ್ಲಿ ಕುದುರೆ ಹಾಲು, ಓಕೆ ಅಲ್ಲಿ ತೋರಿಸ್ತಿದೆ ನೋಡಿ, ಹಾರ್ಸ್ ಮಿಲ್ಕ್, ಕುದುರೆ ಹಾಲು. ಇದು ಕ್ಯಾಮಲ್ ಮಿಲ್ಕ್. ಹೌ ಮಚ್? 1300 ಟೆಂಗೆ. ಏನ್ ನೋಡ್ತಿದ್ದೀರಲ್ಲ, ಇದೆಲ್ಲಾನು ಕೂಡ ಕುದುರೆ ಹಾಲಲ್ಲೇ ಮಾಡಿರೋಂಥದ್ದು ಸ್ವೀಟ್ಸ್. ಚಳಿಗೆ ಜಾಕೆಟ್ಸ್ ನ ಮಾರ್ತಾ ಇದಾರೆ ನೋಡಿ ಎಲ್ಲ ಅಂಗಡಿದನ್ನು. ಗೈಸ್ ಇಲ್ಲೊಂದು ಗೇಮ್ ಇದೆ, ಇದು ನೋಡೋಣ. 50 ಟೆಂಗೆ, 100 ಟೆಂಗೆ, 200 ಟೆಂಗೆ ಅಂತ ಇದೆ. ನಾನು ಇವಾಗ 200 ಟೆಂಗೆ ಹಾಕ್ತೀನಿ. ನೋಡಿ ಈ ಬಂತು ಗುರು. ಅಯ್ಯೋ ಗುರು, ಸ್ಕ್ಯಾಮ್ ಗುರು, ಇದು ಪಕ್ಕಾ ಸ್ಕ್ಯಾಮು. ಅಲ್ಲಿವರೆಗೂ ಎತ್ಕೊಂತು, ಆಮೇಲೆ ತಿರ್ಗಾ ಅಲ್ಲೇ ಬಿಟ್ಬಿಡ್ತು. 200 ಟೆಂಗೆ ಹೊಗೆ ಹಾಕ್ಸ್ಕೊಂತು. 200 ಟೆಂಗೆ ಪಕ್ಕಾ ಸ್ಕ್ಯಾಮ್ ಇದು. ಗೈಸ್ ಅಲ್ಲಿಂದ ನಡ್ಕೊಂಡು ಹಿಂಗೆ ಬಂದೆ. ಇಲ್ಲಿ ನೋಡಿದ್ರೆ ಶೂಗಳ ಮಾರ್ಕೆಟ್ ಐತೆ ಗುರು, ಬರೀ ಶೂ ಅಂಗಡಿನೇ ಇದೆ ಇಲ್ಲಿ. ಶೂ, ಚಪ್ಪಲಿ ಎಲ್ಲ ಇದೆ ಇಲ್ಲಿ. ಫಸ್ಟ್ ಕಾಪಿ ಅನ್ಸುತ್ತಲ್ಲ, ಬ್ರಾಂಡೆಡ್ ಅಲ್ಲ, ಎಲ್ಲ ಫಸ್ಟ್ ಕಾಪಿ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಇಲ್ಲಿ ನಾವು ಟೂರಿಸ್ಟ್ ಅನ್ಬಿಟ್ಟು ನಮಗೆ ಜಾಸ್ತಿ ಹೇಳ್ತಾರೆ ರೇಟು, ನಾವು ಬಾರ್ಗೇನ್ ಮಾಡಲೇಬೇಕು. ಈ ಗ್ರೀನ್ ಬಜಾರ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ದೊಡ್ಡದು, ಎಕರೆ ಗಟ್ಲೆಲ್ಲ ಐತೆ. ಇಲ್ಲಿ ಕುದುರೆ ಹಾಲು, ಕುದುರೆ ಮಾಂಸ, ಕುದುರೆಯಿಂದ ಮಾಡಿರೋ ಸ್ವೀಟ್ಸು ಇದೇ ಜಾಸ್ತಿ ತಿನ್ನೋದು. ಅದಕ್ಕೆ ಇವ್ರು ತುಂಬಾ ದಪ್ಪಕ್ಕೆ, ಉದ್ದಕ್ಕೆ, ಒಳ್ಳೆ ಗಿಟ್ಟಿಯಾಗಿರ್ತಾರೆ ಗುರು ಈ ದೇಶದಲ್ಲಿ ಇರೋರೆಲ್ಲ ಜನ. ನಾನು ಅಬ್ಸರ್ವ್ ಮಾಡ್ದಂಗೆ 18 ವರ್ಷ 20 ವರ್ಷ ಹುಡುಗರೆಲ್ಲ ನೋಡೋದಕ್ಕೆ 30 ವರ್ಷ 35 ವರ್ಷದ ತರ ಕಾಣಿಸ್ತಾರೆ, ಆದ್ರೆ ಅವ್ರ ವಯಸ್ಸು ಕಮ್ಮಿನೇ. ಸಕ್ಕದಲ್ಲ. ಇಲ್ಲಿರೋ ಜನ ಜಾಸ್ತಿ ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವ್ರು ಒಂದು 100 ರೂಪಾಯಿ ದುಡಿತಾ ಇದಾರೆ ಅಂತ ಅಂದ್ರೆ ಅಲ್ಲಿ 70 ರೂಪಾಯಿ ಬ್ಯೂಟಿ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ಸ್ ಅದಕ್ಕೆ ಇದಕ್ಕೆ ಅಂತಾನೆ ಖರ್ಚು ಮಾಡ್ತಾರೆ. ಎಲ್ಲ ದೇಶದಲ್ಲೂ ಭಿಕ್ಷುಕರು ಅಂತೂ ಇದ್ದೇ ಇರ್ತಾರೆ. ಮಗುನ ಇಟ್ಕೊಂಡಿದ್ದಾರೆ ನೋಡಿ ಪಾಪ. ಎಲ್ಲ ದೇಶದಲ್ಲೂ ಭಿಕ್ಷುಕರು ಇದ್ದೇ ಇರ್ತಾರೆ, ಆದ್ರೆ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಗ್ರೀನ್ ಬಜಾರ್ ಸುತ್ತಾಡಿ ಹೊರಗಡೆ ಬಂದ್ರೆ ಟೈಮ್ ಒಂದು 4:45 ಆಗೈತೆ ಅಷ್ಟೇ. ಬರೀ 4:45 ಅಷ್ಟೇ ಆಗಿರೋದು, ಆದ್ರೆ ಇಲ್ಲಿ ಕತ್ಲೆ ಆಗ್ಬಿಟ್ಟಿದೆ ಗುರು. ಸ್ಟ್ರೀಟ್ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ ನೋಡಿ. ಗೈಸ್ ಕಜಕಿಸ್ತಾನಲ್ಲಿ ಇಂಡಿಯನ್ಸ್ ತುಂಬಾ ಜನ ಇದ್ದಾರೆ ಗುರು. ಟೂರಿಸ್ಟ್ ಅಂತ ಕೇಳ್ಬೋದು, ಟೂರಿಸ್ಟ್ ಅಲ್ಲ ಗುರು, ಮೆಡಿಕಲ್ ಸ್ಟೂಡೆಂಟ್ಸ್. ನನ್ನ ಜೊತೆ ಒಬ್ರು ಮೆಡಿಕಲ್ ಸ್ಟೂಡೆಂಟ್ ಇದ್ದಾರೆ. ನನಗೆ ಇಲ್ಲೊಬ್ರು ಪರಿಚಯ ಆದ್ರು. ನಡೆಯೋಕ್ಕಾಗಲ್ಲ ಗುರು, ಐಸ್ ಇದೆಯಲ್ಲ, ಜಾರ್ಬಿಡುತ್ತಂಗೆ ಸೈ ಅಂತ. ಇವ್ರನ್ನ ಮಾತಾಡ್ಸೋಣ. ಇವ್ರು ಬಂದು ಕನ್ನಡದವರು ಗುರು, ಕನ್ನಡದವರು. ಹಾಯ್ ಬ್ರೋ, ನಿಮ್ಮ ಹೆಸರು? ಮೊಹಮ್ಮದ್ ಅಬ್ರಾರ್ ಅಂತ. ಹೌದಾ, ಓಕೆ. ನೀವೇನ್ ಮಾಡ್ಕೊಂಡಿರೋದು? ನಾನು MBBS ಮಾಡ್ತಿರೋದು ಬ್ರೋ. MBBS ಮಾಡ್ಕೊಂಡಿರೋದಾ? ಓಕೆ. ಇಂಡಿಯಾದಲ್ಲೇ ಮಾಡ್ಬೋದಿತ್ತಲ್ಲ, ಕರ್ನಾಟಕದಲ್ಲೇ ಮಾಡ್ಬೋದಿತ್ತು, ನೀವ್ ಯಾಕೆ ಇಲ್ಲಿ ಮಾಡಿದ್ರಿ? ಅಲ್ಲಿ ಚೂರು ಜಾಸ್ತಿ ಫೀಸ್ ಅಲ್ಲ ಬ್ರೋ, ಇಲ್ಲಿ ಚೂರು ಕಡಿಮೆ ಇರುತ್ತೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಇಲ್ಲಿ ಕಡಿಮೆ ಇರುತ್ತೆ. ಲೈಕ್ ಅಲ್ಲಿ 1 ಕೋಟಿ ಇದ್ರೆ ಇಲ್ಲೊಂದು 30 to 40 ಅಷ್ಟೆಲ್ಲ ಲಕ್ಷ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಹೇಗಿದೆ ಬ್ರೋ ಲೈಫ್? ಓಕೆ ಬ್ರೋ, ಚೆನ್ನಾಗಿದೆ. ಅಂದ್ರೆ ಅಷ್ಟೇ. ಇಲ್ಲಿ ಫುಡ್ ಎಲ್ಲ ಹೆಂಗೆ ಬ್ರೋ ನಿಮ್ಗೆ? ಯಾವ ತರ ನಾನು ಸ್ವಂತನೇ ಅಡುಗೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನೀವೇ ಅಡಿಗೆ ಮಾಡ್ಕೊಂಡ್ಬಿಡ್ತೀರಾ? ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಅನ್ಸಿತ್ತು ಬ್ರೋ ಇಲ್ಲಿ? ನಾವು ವೆದರ್ ಆಗ್ಲಿ, ಮತ್ತೆ ಫುಡ್ ತುಂಬಾನೇ ಜನ ಆಗ್ಲಿ, ಲ್ಯಾಂಗ್ವೇಜ್ ಆಗ್ಲಿ? ಫ್ಯಾಂಟಸಿ ವರ್ಲ್ಡ್ ತರ ಕಾಣ್ತಿತ್ತು ಬ್ರೋ. ಎಲ್ಲ ಕಡೆ ಸ್ನೋ ಅಂತ ಡಿಸ್ನಿ ವರ್ಲ್ಡ್ ತರ ಕಾಣ್ತಿತ್ತು. ಅದಾದ್ಮೇಲೆ ಸ್ನೋ ಹೋಗಿ ಕೊಚ್ಚೆ ಆಗ್ಬಿಡತ್ತಲ್ಲ, ಆವಾಗ ಗೊತ್ತಾಗತ್ತೆ ಅದೇ ತರ ಏನಿಲ್ಲ ಅಂತ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದ್ರು ಆಯ್ತಾ ನಿಮ್ಗೆ? ಇತ್ತು ಬ್ರೋ, ಈಗ್ಲೂ ತುಂಬಾ ಇರುತ್ತೆ ಬ್ರೋ. ಇಲ್ಲಿ ಯಾರಿಗೂ ಇಂಗ್ಲಿಷ್ ಅಷ್ಟಕ್ಕೊಂದು ಬರಲ್ಲ, ರಷ್ಯನ್ನೇ ಮಾತಾಡ್ಬೇಕು. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಜೊತೆ ಮಾತಾಡಕ್ಕೂ ರಷ್ಯನ್ ಕಲಿಬೇಕಾಗತ್ತೆ. ಆ ರೇಂಜಿಗೆ ಇವಾಗ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಹೋದ್ರೂ ಕೂಡ ಅಲ್ಲಿ ಇಂಗ್ಲಿಷ್ ಯಾರಿಗೂ ಬರಲ್ಲ? ಬರಲ್ಲ ಬ್ರೋ. ಈಗ ಚೂರು ಜನ ಕಲಿತಿದ್ದಾರೆ. ಎಜುಕೇಶನ್ ಎಲ್ಲ ಹೆಂಗೆ? ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಮತ್ತೆ ಎಷ್ಟು ವರ್ಷ ಆಯ್ತು ಬ್ರೋ ನೀವು ಇಲ್ಲಿಗೆ ಬಂದು? ಈಗ ನಾನು 4th ಇಯರ್ ಇಲ್ಲಿ. ನೀವು ಉಳ್ಕೊಂಡಿರೋದು? ನಾನು ಇಲ್ಲೇ ಉಳ್ಕೊಂಡಿರೋದು ಬ್ರೋ, ಅಪಾರ್ಟ್ಮೆಂಟ್ ಅಲ್ಲಿ. ಅಪಾರ್ಟ್ಮೆಂಟ್ ಅಲ್ಲ? ಓಕೆ. ನಿಮ್ ಜೊತೆ ಯಾರಾದ್ರೂ ಇದಾರಾ ಅಥವಾ ಹಾ, ಫ್ರೆಂಡ್ಸ್ ಇರೋದು ನಮ್ಮ ಜೊತೆ. ಎಲ್ಲ ಕನ್ನಡದವ್ರೇನಾ? ಕನ್ನಡದವ್ರು ಒಬ್ರು ಇದ್ದಾರೆ, ಇನ್ನು ತಮಿಳಿಯನ್ಸ್ ಇರೋದು. ಅಂದ್ರೆ ಇಂಡಿಯಾದಲ್ಲಿ ಕನ್ನಡದವ್ರು ಸ್ವಲ್ಪ ಕಮ್ಮಿನೇ, ಮತ್ತೆ ಬೇರೆ ಬೇರೆ ಸ್ಟೇಟ್ ತುಂಬಾ ಜನ ಬರ್ತಾರಲ್ಲ? ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಉಳ್ಕೊಂಡಿದ್ದೀರಲ್ಲ, ಅಪಾರ್ಟ್ಮೆಂಟ್ ರೆಂಟ್ ಎಲ್ಲ ಏನಿದೆ ಬ್ರೋ? ಪರ್ ಪರ್ಸನ್ 10,000 ಅಂತ ಬೀಳದೆ ಐನಾರು. ಟೋಟಲ್ ಒಂದು ಅಪಾರ್ಟ್ಮೆಂಟ್ ರೆಂಟ್ ಏನಿರುತ್ತೆ ಟೋಟಲ್? ಲೈಕ್ 60,000 ಇರುತ್ತೆ ಬ್ರೋ. 60,000 ಇರುತ್ತೆ ನಮ್ಮ ಇಂಡಿಯನ್ ಕರೆನ್ಸಿ ಐನಾರಲ್ಲಿ. ಬ್ರೋ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ನಿಮ್ಗೆ? ಸುಮಾರು ಜನ ಇಂಡಿಯನ್ಸೇ ಇರೋದು ಜಾಸ್ತಿ, ಯಾಕಂದ್ರೆ ಗ್ರೂಪ್ ಈಸ್ ಕಂಪ್ಲೀಟ್ಲಿ ಇಂಡಿಯನ್ಸ್. ಅಲ್ಲಿ ಲೋಕಲ್ ಸ್ಟೂಡೆಂಟ್ಸ್ ಓದಲ್ಲ, ಸಪ್ರೇಟೇ ಓದೋದು ಅವರು. ಅಂದ್ರೆ ಇಂಡಿಯಾದಿಂದ ಯಾರು ಬರ್ತಾರೆ ಅವ್ರಿಗೆ ಸಪ್ರೇಟ್ ಕ್ಲಾಸ್ ಇರುತ್ತೆ, ಇಲ್ಲಿರೋ ಜನ ಏನು ಓದ್ತಾರೆ ಅವ್ರಿಗೆ ಸಪ್ರೇಟ್ ಕ್ಲಾಸ್ ಇರುತ್ತೆ. ಮತ್ತೆ ಕಾಸ್ಟ್ ಹೇಗಿದೆ ಬ್ರೋ? ಫುಡ್ ಕಾಸ್ಟ್ ಎಲ್ಲ ಇಲ್ಲಿ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಚೂರು ಎಕ್ಸ್ಪೆನ್ಸಿವ್ ಇದೆ ಬ್ರೋ. ಬರೇ ಇಲ್ಲಿ ಯೂನಿವರ್ಸಿಟಿ ಫೀಸ್ ಕಡಿಮೆ ಇರೋದು, ಮಿಕ್ಕಿದೆಲ್ಲ ನಿಮಗೆ ಕಾಸ್ಟ್ಲಿನೇ ಬೀಳುತ್ತೆ. ಎಲ್ಲ ಕಾಸ್ಟ್ಲಿನೇ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಡಿಮೆ ಇರುತ್ತೆ.
ಮಿಕ್ಕಿದ್ದು ಇಲ್ಲಿ ಲೈಕ್ ಫುಡ್ ಐಟಮ್ಸು ಲೈಕ್ ಟೊಮ್ಯಾಟೊ ಇದೆಲ್ಲ ಸಿಗತ್ತಲ್ಲ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಇಂಡಿಯಾದಲ್ಲಿ. ಇಲ್ಲಿ ಒಂದು ಗ್ರೀನ್ ಬಜಾರ್ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಹಂಗೆ ಒಂದ್ ಸ್ವಲ್ಪ ತರಕಾರಿ ರೇಟ್ ಅದೆಲ್ಲ ವಿಚಾರಿಸಿದೆ. ನಾನು ಒಂದು 5 ರೂಪಾಯಿ 10 ರೂಪಾಯಿಗೆಲ್ಲ ಇವ್ರು ಏನಾದ್ರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎಲ್ಲ ಕೊಡ್ತಾರ ಅಂತ ಕೇಳಿದೆ. ಕೊಡಲ್ಲ ಅನ್ಬಿಟ್ರು ಗುರು. 200 ರೂಪಾಯಿ 300 ರೂಪಾಯಿ ಗುರು, ಒಂದೊಂದು ಸ್ವಲ್ಪನೇ ಒಂದು 50 ಗ್ರಾಮು 100 ಗ್ರಾಮೇ 200-300 ರೂಪಾಯಿ ಹಂಗಿದೆ ರೇಟ್ ಇಲ್ಲಿ. ಅಷ್ಟೊಂದು ಕಾಸ್ಟ್ಲಿ ಇದೆ. ಜನ ಎಲ್ಲ ಯಾವ ತರ ಟ್ರೀಟ್ ಮಾಡ್ತಾರೆ ನಿಮ್ನ? ಇಂಡಿಯನ್ಸ್ ಅಂದ್ರೆ ಒಂಥರ ನೋಡ್ತಾರೆ ಇಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಇಲ್ಲೇ ಇರ್ತೀರಾ, ನಿಮ್ಗೆ ಹೇಗ್ ಅನ್ಸುತ್ತೆ? ಯಾವ ತರ ಟ್ರೀಟ್ ಮಾಡ್ತಾರೆ? ಲೈಕ್ ಬೇಸಿಕಲಿ ಹಂಗೆ ಟ್ರೀಟ್ ಮಾಡೋದೆಲ್ಲ ಇಲ್ಲೂ ಲೈಕ್ ಅಷ್ಟಕ್ಕಷ್ಟೇ ರೇಸಿಸಮ್ ಕಂಟ್ರಿ ಅಂತ ಹೇಳ್ತಾರೆ. ಅಂತಾನೆ ಇರೋದು ಎಲ್ಲ ಕಡೆನೂ. ಚೂರು ಚೆನ್ನಾಗಿ ಮಾತಾಡ್ತಾರೆ. ನೀವೇನಾದ್ರು ತೊಂದರೆ ಇದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ, ಆ ಥರ ಏನಿಲ್ಲ. ಬೇರೆ ನಿಮ್ ರೇಸಿಗೆ ನೋಡಿ ಚೂರು ಇದ್ ಮಾಡ್ತಾರೆ. ವೆದರ್ ಇವಾಗ ನೋಡ್ತಾ ಇದ್ದೀರಾ ನೀವೇ, ಹಿಂಗಿದೆ ಐಸು ಇಲ್ಲಿ ಫುಲ್ ಚಳಿ ಚಳಿ. ಹಿಂಗೆ ಇರುತ್ತಾ ಯಾವಾಗ್ಲೂ? ಇಲ್ಲಾಂದ್ರೆ ಸೀಸನ್ಗೂ ಚೇಂಜ್ ಆಗ್ತಾ ಇರುತ್ತಾ? ಅಂತ ಇರುತ್ತೆ ಬ್ರೋ. ಲೈಕ್ 4 to 5 months ಸ್ನೋಫಾಲ್ ಇರುತ್ತೆ. ಸಮ್ಮರ್ ಇದ್ದಾಗೆಲ್ಲ ಫುಲ್ ಸಮ್ಮರ್ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಬಿಸಿಲು ಇರುತ್ತಾ? ಲೈಕ್ 40 ಏನು ಇರುತ್ತೆ. ಓ, ಆ ರೇಂಜಿಗೆ ಅಪ್ಪ. ಚಳಿಯಲ್ಲಿ ಹೀಟರ್ ಸಿಗ್ಬಿಡುತ್ತೆ, ಆಮೇಲೆ ಶೆಕೆಯಲ್ಲಿ ಏರ್ ಕಂಡೀಷನಿಂಗ್ ಸಿಗ್ಬಿಡುತ್ತೆ. ಟೂರಿಸ್ಟ್ ಪ್ಲೇಸಸ್ ಎಲ್ಲ ಇದೆಯಲ್ಲ, ಅದೆಲ್ಲ ವಿಸಿಟ್ ಮಾಡಿದೀರಾ ನೀವು? ಈಗ ಇದನ್ನು ಟೂರಿಸ್ಟ್ ಪ್ಲೇಸ್ ನಾವು ನಿಂತಿರೋದಿದ್ದು ಪ್ಯಾನ್ಫ್ಲೋ ಪಾರ್ಕ್ ಅಂತ. ಹೌದು, ಯಾವ್ದು ಇದು ಪಾರ್ಕ್? ಪ್ಯಾನ್ಫ್ಲೋ ಪಾರ್ಕ್ ಅಂತ. ಓಕೆ. ಆಮೇಲೆ ಬೇರೆ ಇಲ್ಲಿ ಸುಮಾರು ಪ್ಲೇಸಸ್ ಇದೆ ಬ್ರೋ. ಲೈಕ್ ಇಲ್ಲಿ ಅಲ್ಮಾಟಿ ಇಸ್ ಲೈಕ್ ಮೇನ್ಲಿ ಟೂರಿಸಮಿಗೆ ತುಂಬ ಬೂಸ್ಟ್ ಮಾಡ್ತಿದ್ದಾರೆ ಈಗ. ಸೈರನ್ ಲೇಕ್ ಅಂತ ರಿಸರ್ವ್ ಇದೆ, ಅದನ್ನು ಬೂಸ್ಟ್ ಮಾಡಿ ಅದನ್ನ ಫುಲ್ ಪಾರ್ಕ್ ಲೈಕ್ ಟೂರಿಸಂ ತರ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಂಡಿಯಾದವ್ರಿಗೆ ವೀಸಾ ಫ್ರೀ ಮಾಡಿದ್ದಾರೆ ಈ ಗೌರ್ಮೆಂಟ್ ಅವರು, ಟೂರಿಸಂ ನ ಬೂಸ್ಟ್ ಮಾಡೋದಕ್ಕೆ ಮತ್ತೆ ಟೂರಿಸಂ ನ ಪ್ರಮೋಟ್ ಮಾಡೋದಕ್ಕೆ ಇದ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರೋ ಲೋಕಲ್ ಜನ ಸಪೋರ್ಟೇ ಮಾಡಲ್ವಲ್ಲ, ಇದೊಂದು ಪ್ರಾಬ್ಲಮ್. ನೀವು ಏನಾದ್ರು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಫುಲ್ ಕಂಪ್ಲೀಟ್ ಆಗಿ ಎಜುಕೇಶನ್? ಇಲ್ಲ ಬ್ರೋ, ಇಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಇಲ್ಲಿ ಇಲ್ಲಿಗಲ್ ಇರೋದು. ಇಲ್ಲಿಗಲ್ಲ? ಹೌದು, ಇಲ್ಲಿಗಲ್ಲ. ದೇ ಡೋಂಟ್ ಸಪೋರ್ಟ್ ಪಾರ್ಟ್ ಟೈಮ್ ಜಾಬ್ಸ್. ಸ್ಟೂಡೆಂಟ್ ವೀಸಾ ತುಂಬಾ ಈಸಿಯಾಗಿ ಸಿಗ್ಬಿಡ್ತಲ್ಲ, ಅವ್ರು ಇಲ್ಲಿ ಬಂದ್ಬಿಟ್ಟು ಏನಾದ್ರು ಕೆಲಸ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಇಲ್ಲಿಗಲ್ ಅದು. ಯಾರಾದ್ರೂ ಸ್ಟೂಡೆಂಟ್ ಸಿಗ್ಬಿಟ್ರೆ ವರ್ಕ್ ಮಾಡ್ತಿದ್ದಾರೆ ಅಂತ ಡಿಪೋರ್ಟ್ ಮಾಡ್ಬಿಡ್ತಾರೆ, ಅವರಿಗೆ ಫೈನ್ ಆಗ್ಬಿಡುತ್ತೆ. ಫೈನ್ ಹಾಕ್ತಾರೆ ಮತ್ತೆ ವರ್ಕ್ ಹಾಕ್ತಾರೆ. ಅದಕ್ಕೆ ಅದೆಲ್ಲ ಚಾನ್ಸ್ ಬೇಡ ಬ್ರೋ. ಮತ್ತೆ ಬ್ರೋ, ನಿಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ ಹೇಳಿದ್ರೆ? ಹೌದು ಬ್ರೋ, ಐ ರೀಸೆಂಟ್ಲಿ ಸ್ಟಾರ್ಟೆಡ್ ಇಟ್. ನಾನು ಫ್ಯಾಷನ್ ಇನ್ಫ್ಲುಯೆನ್ಸಿಂಗ್ ಅಂತ ಮಾಡ್ತಾ ಇದ್ದೀನಿ. ಸಪೋರ್ಟ್ ಬ್ರೋ. ಇವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಫಾಲೋ ಮಾಡಿ ಬ್ರೋ. ಇವಾಗ ಇಂಡಿಯಾದಿಂದ ಎಷ್ಟೊಂದು ಜನ ಇಲ್ಲಿ ಬರಬೇಕು, ಓದಬೇಕು ಅಂತ ಹೇಳ್ಕೊಂಡಿರ್ತಾರೆ. ಅವ್ರಿಗೆ ನೀವು ಏನಂತ ಹೇಳ್ತೀರಾ? ಅಂದ್ರೆ ಬನ್ನಿ ಇಲ್ಲಿ ಓದಿ ಅಂತ ಹೇಳ್ತೀರಾ, ಇಲ್ಲಾಂದ್ರೆ ಬೇಡ ಗುರು ಅಲ್ಲೇ ಓದ್ಕೊಂಡು ಆರಾಮಾಗಿರಿ ಅಂತ ಹೇಳ್ತೀರಾ, ಇಲ್ಲ ಬೇರೆ ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋಗಿ ಅಂತ ಹೇಳ್ತೀರಾ, ಇಲ್ಲ ಇದೇ ದೇಶಕ್ಕೆ ಬಂದು ಓದಿ ಅಂತ ಹೇಳ್ತೀರಾ? ನಿಮಗೆ ಇದಕ್ಕಿಂತ ಒಳ್ಳೇದು ಸಿಗ್ಬೋದು, ಬೇರೆ ಕಡೆನೂ ಇದೆ. ಇಲ್ಲಿಂದ ಕಡಿಮೆ ಪ್ರೈಸಸ್ ಅಲ್ಲಿ ಯೂನಿವರ್ಸಿಟಿ ಫೀಸ್ ಅಲ್ಲೂ ಸುಮಾರು ಕಡೆ ಇದೆ. ಯಾವ ಕಂಟ್ರಿ ನಿಮ್ಗೆ ಗೊತ್ತಾ? ರಷ್ಯಾದಲ್ಲೂ ಚೀಪ್ ಇರುತ್ತೆ ಬ್ರೋ, ಜಾರ್ಜಿಯಾ ಅದೂ ಚೀಪ್ ಇದೆ. ಬೇರೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಫೋಕಸ್ ಆನ್ ದೋಸ್ ಕಂಟ್ರೀಸ್ ವಿಚ್ ಸಪೋರ್ಟ್ ಯು ಬೈ ಲೈಕ್ ಫೈನಾನ್ಷಿಯಲಿ ಆಲ್ಸೋ. ಸುಮಾರು ಜಾಗ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡಲೇಬೇಕಂತ ಕಂಪಲ್ಸರಿ ಇದೆ. ಇಲ್ಲಿ ಪಾರ್ಟ್ ಟೈಮ್ ಜಾಬಿಗೆ ನಿಮಗೆ ಸಪೋರ್ಟ್ ಮಾಡಲ್ಲ. ಬೇರೆ ಇಲ್ಲಿ ರೇಸಿಸಮ್ ತುಂಬಾ ಇದೆ. ನಿಮಗೆ ಕಲಿಬೇಕಂದ್ರೆ ರಷ್ಯನ್ ಕಲಿಬೇಕು, ಕಜಾಕು ಕಲಿಬೇಕು, ಅದು ಬೇರೆ ಇರುತ್ತೆ ಬ್ರೋ. ಲೈಕ್ ಇಫ್ ಯು ಟಾಕ್ ರಷ್ಯನ್, ದಿ ಪೀಪಲ್ ಸೇ ಲೈಕ್ ಯು ನೀಡ್ ಟು ಲರ್ನ್ ಕಜಾಕ್ ಅಂಡ್ ಟಾಕ್ ಟು ಅಸ್. ನಾನು ಪ್ರಿಫರ್ ಮಾಡ್ತೀನಿ ಬ್ರೋ, ಇಂಡಿಯಾದಲ್ಲಿ ಓದ್ಬಿಡಿ. ಇಲ್ಲಿ ಎಜುಕೇಶನ್ ಜೊತೆಗೆ ಸ್ಕಿಲ್ಸ್, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ 100% ಕಂಪಲ್ಸರಿ ಸ್ಟೂಡೆಂಟ್ಸ್ ಎಲ್ಲ ಕಲಿತಾರ? ಹೆಂಗೆ? ತುಂಬಾ ಫೋಕಸ್ ಮಾಡ್ತಾರೆ ಬ್ರೋ. ಲೈಕ್ ಸುಮಾರು ಸ್ಕಿಲ್ಸ್ ಅಲ್ಲಿ ಫೋಕಸ್ ಮಾಡ್ತಾರೆ. ಲೈಕ್ ಇವ್ರ ಪೇರೆಂಟ್ಸ್ ಅವರು ಎಲ್ಲ ಏನ್ ಬಂದ್ರೆ ಅವರಿಗೆ ಲೈಕ್ ದೇ ವಾಂಟ್ ದೇರ್ ಚಿಲ್ಡ್ರನ್ಸ್ ಟು ಬಿ ಇಂಡಿವಿಜುವಲಿ ಸ್ಟೇಬಲ್, ಸರಿನಾ? ಅವ್ರು ಹೋಗಿ ನೋಡಿ ಏನೇನಿದೆ ಅಂತ ಕಲಿಬೇಕು ಅವರಿಂದ. ಪೇರೆಂಟ್ಸ್ ಲೈಕ್ ದೇ ಆಸ್ಕ್ ದೆಮ್ ಟು ಡೂ ದೇರ್ ಓನ್ ಸ್ಟೇಬಲ್ ಥಿಂಗ್ಸ್. ಅಂದ್ರೆ ಹೊರಗಡೆ ಹೋಗಿ ಏನೇನಿದೆ ಕಲೀರಿ, ಕೆಲಸ ಮಾಡಿ ಅಂತ ಇಲ್ಲಿ ಲೋಕಲ್ ಪೀಪಲ್. ಓಕೆ ಬ್ರೋ, ಇವಾಗ ನೀವು ಏಜೆನ್ಸಿ ಕಡೆಯಿಂದ ಬಂದಿರೋದಾ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಬಂದಿರೋದಾ? ದೀಸ್ ಏಜೆನ್ಸೀಸ್ ಅಂತ ಥ್ರೂ ಬಂದ್ರೆ ನಿಮಗೆ ತುಂಬಾ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಬಿಲ್ ಬೀಳುತ್ತೆ. ಕಮಿಷನ್ ಎಲ್ಲ ಜಾಸ್ತಿ ತಗೊಂತಾರೆ ಅಂತ ಹೇಳ್ತಿದ್ದೀರಾ? ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯೂನಿವರ್ಸಿಟಿ. ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಾದ್ರು ಪ್ರಾಡಕ್ಟ್ಸ್ ಕಮ್ಮಿಗೆ ಏನಾದ್ರು ಸಿಗುತ್ತಾ? ಏನು ಸಿಗುತ್ತೆ? ಏನು ಸಿಗಲ್ಲ ಅಂತೀರಾ? ಎಲ್ಲ ಬರೀ ಕಾಸ್ಟ್ಲಿನೇ ಅಂತೀರಾ? ಹೌದು ಬ್ರೋ, ಲೈಕ್ ಅಷ್ಟೇ. ಮಜಾ ಮಾಡೋಣ ಅಂತ ಈ ಪಬ್ಬಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ಗೈಸ್ ಒಳಗಡೆ ಅಂತೂ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಬೋಳಿಸ್ಬಿಡ್ತಾರೆ ಹಂಗೇನೆ. ವಿ ಸ್ಕ್ಯಾಮು. ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.